ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಯಾವ ದಿನಗಳಲ್ಲಿ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ಬಂದುಬಿಟ್ಟು ಪೀರಿಯಡ್ ಮಿಸ್ ಆದ ಒಂದು ವಾರಕ್ಕೆ ಅಂದರೆ 45 ದಿನಗಳಿಗೆ ಈ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಒಂದು ನಿಖರವಾದ ರಿಸಲ್ಟನ್ನು ಕೊಡುತ್ತೆ. ಕೆಲವೊಬ್ಬರು ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ನ ತಾವು ಪೀರಿಯಡ್ ತಪ್ಪಿದ 2-3 ದಿನಗಳಲ್ಲೇ ತಿಳ್ಕೊಬೋದು. ಯಾಕಂದರೆ ಅವರಲ್ಲಿ HCG ಮಟ್ಟ ಜಾಸ್ತಿ ಇರುತ್ತೆ. HCG ಅಂದರೆ ಹ್ಯೂಮನ್ ಕೊರಿಯಾನಿಕ್ ಗೋನಡೋಟ್ರೋಪಿನ್ ಅಂತ. ಇದು ಒಂದು ಗರ್ಭಾವಸ್ಥೆಯ ಸಮಯದಲ್ಲಿ ಮಹಿಳೆಯರಲ್ಲಿ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್. ಇದರಿಂದನೇ ಯೂರಿನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆಗಲಿಕ್ಕೆ ಇದೇ ಕಾರಣ. ಆದ್ದರಿಂದ ಯಾವುದೇ ಮಹಿಳೆಯರು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಕನಿಷ್ಠ 45 ದಿನಕ್ಕೆ ಇದು ಕನ್ಫರ್ಮ್ ಆಗೇ ಆಗುತ್ತೆ. ಹಾಗೆ ಇದನ್ನು ಹೇಗೆ ಚೆಕ್ ಮಾಡ್ಕೋಬೇಕು, ಹೇಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಮೆಡಿಕಲ್ಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತ ಸಿಗುತ್ತೆ. ಅದನ್ನು ನೀವು ತರಬೇಕಾಗುತ್ತೆ. ಅದನ್ನು ತಂದುಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಯೂರಿನ್ ರಿಮೂವ್ ಮಾಡೋಕ್ಕೆ ಹೋಗಿರ್ತೀರಲ್ಲ, ಆ ಯೂರಿನ್ನ ಒಂದು ಬೇಡವಾದ ಕಪ್ದಲ್ಲಿ ತೆಗೆದಿಟ್ಕೊಂಡು ಈ ಕಿಟ್ ಜೊತೆ ಒಂದು ಪೈಪನ್ನು ಕೊಟ್ಟಿರ್ತಾರೆ. ಆ ಪೈಪಿನ ಸಹಾಯದಿಂದ ಇಲ್ಲೊಂದು ಎಸ್ ಅಂತ ಕಾಣ್ತಿದೆಯಲ್ಲ, ಈ ರೌಂಡ್ ಸರ್ಕಲಲ್ಲಿ ಆ ಯೂರಿನ್ನ 1ರಿಂದ 3 ಡ್ರಾಪ್ ಯೂರಿನ್ನ ಈ ಸರ್ಕಲಲ್ಲಿ ಹಾಕಬೇಕು. ನೀವು ಹಾಕಿದ 1ರಿಂದ 3 ನಿಮಿಷದಲ್ಲಿ ಈ ಥರ 2 ಲೈನ್ ಬರ್ತವೆ. ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆ GT ಅಂತ 2 ಲೈನು ಬರ್ತವೆ. ಒಂದು ವೇಳೆ ಪ್ರೆಗ್ನೆನ್ಸಿ ಇರಲಿಲ್ಲ ಅಂದರೆ ಈ ಥರ ಒಂದೇ ಲೈನ್ ಅದು ಬರೋದು. ಈ ಥರ ಒಂದೇ ಲೈನ್ ಬಂದರೆ ಏನು ಮಾಡಬೇಕಂದ್ರೆ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಈ ಥರ ಪ್ರೆಗ್ನೆನ್ಸಿ ಟೆಸ್ಟ್ನ ನೀವು ಮಾಡ್ಕೊಳ್ಬೇಕು. ಆವಾಗ ರಿಸಲ್ಟ್ ಬಂದೇ ಬರುತ್ತೆ. ಆದರೂ ಬರಲಿಲ್ಲ ಅಂದರೆ ನೀವು ಹಾಸ್ಪಿಟಲ್ಗೆ ಹೋಗಿ ರಕ್ತ ತಪಾಸಣೆಯನ್ನು ಮಾಡ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಗೊತ್ತಾಗುತ್ತೆ. ಇನ್ನಷ್ಟು ಹೆಚ್ಚಿನ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.